जय हिंद, वंदे मातरम। ನೀವು ಇದೊಂದು ವಿಡಿಯೋ ನೋಡಿ। आज हालात ये हैं कि दुनिया चांद पर जा रही है और हमारे यहाँ मासूम बच्चे खुले हुए गटर में गिरकर मर रहे हैं। एक ही स्क्रीन पर एक खबर है कि इंडिया चांद पर चला गया और उसके 2 सेकंड के बाद खबर है कि कराची में किसी गटर का ढक्कन ना होने की वजह से बच्चा गिर गया, मर गया। और ये हर तीसरे दिन की खबर है 15 सालों से। और ये मैं सर एतराज के तौर पर, पॉइंट स्कोरिंग के तौर पर नहीं कह रहा हूं, ये मैं गुजारिशात कर रहा हूं। ये मैं सदर पाकिस्तान से गुजारिश कर रहा हूं, ये मैं पार्टी के चेयरमैन से गुजारिश कर रहा हूं, क्योंकि उन्होंने स्पीच की है, वो सुनते हैं, मैं उनके गोश गुजार लाना चाहता हूं। 15 सालों से सर कराची जैसे शहर को एक कतरा नया पानी नहीं दिया गया, एक कतरा। और जो पानी उन लाइनों में आता था उस पानी को भी पानी माफिया, टैंकर माफिया चोरी करके वही पानी कराची वालों को बेचते हैं। आज पूरे सर सिंध भर में हमारे पास 48,000 स्कूल्स हैं। उन स्कूल्स में 11,000 स्कूल्स अभी रिपोर्ट पेश हुई है हाई कोर्ट में कि वो गोस्ट स्कूल है। हमारे यहाँ 70 लाख बच्चे सिंध में जो वो है जो कि स्कूल ही नहीं जा रहे। पूरे मुल्क में 2,62,00,000 बच्चे स्कूल नहीं जा रहे। ಭಾರತ ಚಂದ್ರಯಾನ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಅದ್ವಿತೀಯ ಸಾಧನೆ ಮಾಡುವತ್ತ ಮುನ್ನುಗ್ಗುತ್ತಿದೆ. ಆದರೆ ಕರಾಚಿಯಲ್ಲಿ ತೆರೆದ ಗಟಾರಕ್ಕೆ ಬಿದ್ದು ಮಕ್ಕಳು ಸಾಯುವ ಸುದ್ದಿಯನ್ನು ನಾವು ನೋಡ್ತಿದ್ದೇವೆ ಅಂತ ಪಾಕಿಸ್ತಾನದ MQMP ಸದಸ್ಯ ಸೈಯದ್ ಮುಸ್ತಕಮಾಲ್ ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿ ಶಿಕ್ಷಣ ತೀರಾ ಹದಗೆಟ್ಟೋಗಿದೆ. ಅಲ್ಲಿನ ಮಕ್ಕಳು ಶಾಲೆಗೆ ಹೋಗುತ್ತಿಲ್ಲ. ಅವರನ್ನು ಉತ್ತೇಜಿಸಲು ಸರ್ಕಾರ ಕೂಡ ಯಾವ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ. ಪಾಕಿಸ್ತಾನದಲ್ಲಿ 26.2 ಮಿಲಿಯನ್ ಮಕ್ಕಳು ಶಾಲೆಗೆ ಹೋಗುವುದಿಲ್ಲ ಅಂತ ರಿಪೋರ್ಟ್ ಬಂದಿದೆ. ಈ ಎಜುಕೇಶನ್ ಅನ್ನೋದು ಪ್ರತಿ ಮಕ್ಕಳಿಗೂ ಕೂಡ ಮುಖ್ಯ. ತಮ್ಮ ಉತ್ತಮವಾದ ಭವಿಷ್ಯ ರೂಪಿಸಲು ಮಕ್ಕಳು ಉತ್ತಮವಾದ ಭವಿಷ್ಯ ರೂಪಿಸಲು ಈ ಎಜುಕೇಶನ್ ತುಂಬಾ ಮುಖ್ಯ. ಸಿಂಧ್ ಪ್ರಾಂತ್ಯದಲ್ಲೇ 48,000 ಶಾಲೆಗಳಿವೆ. 70 ಲಕ್ಷ ಮಕ್ಕಳು ಶಾಲೆಗೆ ಹೋಗುವುದಿಲ್ಲ. ಹಾಗಂತ ಅವರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಹುಡುಗರಾಗ್ಲಿ ಹುಡುಗಿಯರಾಗ್ಲಿ ಅಲ್ಲಿ ಅವರಿಗೆ ಶಿಕ್ಷಣವನ್ನೇ ನೀಡುವುದಿಲ್ಲ. ಹಾಗಂತ ಅವರನ್ನು ಉತ್ತೇಜಿಸಲು ಅಥವಾ ಶಾಲೆಗೆ ಕಳುಹಿಸಲು ಅಲ್ಲಿ ಯಾವುದೇ ರೀತಿಯ ಕೂಡ ಸರ್ಕಾರ ಸ್ಕೀಮ್ಗಳು ಮಾಡುವುದಿಲ್ಲ. ಸುಮಾರು 5 ರಿಂದ 16 ವರ್ಷದ 22.8 ಮಿಲಿಯನ್ ಮಕ್ಕಳು ಶಾಲೆಗೆ ಹೋಗುತ್ತಿಲ್ಲ. ಸಿಂಧ್ನಲ್ಲಿ 58% ಹಾಗೂ ಬಲೂಚಿಸ್ತಾನದಲ್ಲಿ 78% ಹುಡುಗಿಯರು ಶಾಲೆಗೆ ಹೋಗುವುದಿಲ್ಲ ಅಂತ ರಿಪೋರ್ಟ್ ಬಂದಿದೆ. ಆದರೆ ಭಾರತದಲ್ಲಿ ಹೀಗಿಲ್ಲ. ಪ್ರತಿಯೊಬ್ಬರು ಮಕ್ಕಳು ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಹಾಗೆ ಅದಕ್ಕೆ ತಕ್ಕಂತ ಯಾವುದೇ ಸರ್ಕಾರ ಇರಲಿ ಮಕ್ಕಳಿಗೆ ಶಾಲೆಗೆ ಹೋಗಲು ಪ್ರೋತ್ಸಾಹ ನೀಡುತ್ತದೆ. ಭಾರತದಲ್ಲಿ ಶಿಕ್ಷಣ ಒಂದು ಅವಿಭಾಜ್ಯ ಅಂಗವಾಗಿದೆ. ಪ್ರತಿಯೊಬ್ಬರ ಮಕ್ಕಳು ಕೂಡ ಶಾಲೆಗೆ ಹೋಗ್ತಾನೆ ಇದ್ದಾರೆ. ಆದರೆ ಪಾಕಿಸ್ತಾನದಲ್ಲಿ ಇದಕ್ಕೆ ತದ್ವಿರುದ್ಧ. ಭಾರತ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅತ್ಯುತ್ತಮ ಸಾಧನೆ ಮಾಡಿದೆ. IT ಯಲ್ಲಿರಲಿ, ಸ್ಪೇಸಲ್ಲಿರಲಿ ಅಥವಾ ವೈದ್ಯಕೀಯವಾಗಿರಲಿ ಅಥವಾ ಇನ್ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡು ನೋಡಿದ್ರು ಅದರಲ್ಲಿ ಭಾರತೀಯರೇ ಮುಂಚೂಣಿಯರು. ಹಾಗೂ ಬೇರೆ ರಾಷ್ಟ್ರಗಳಲ್ಲಿ ಹೋಗಿ ಅಲ್ಲಿ ಕೂಡ CEO ಎಲ್ಲ ಆಗ್ತಿದ್ದಾರೆ. ಆದರೆ ಪಾಕಿಸ್ತಾನದಲ್ಲಿ ನಾವು ಮಕ್ಕಳು ಗಟಾರಕ್ಕೆ ಬಿದ್ದು ಸಾಯುವ ಸುದ್ದಿಯನ್ನು ನಾವು ಪ್ರಪಂಚಕ್ಕೆ ತಲುಪಿಸುತ್ತಿದ್ದೇವೆ ಅಂತ ಅಲ್ಲಿನ ಸಚಿವರು ಹೇಳಿದ್ದಾರೆ. ಭಾರತದಲ್ಲಿ ಶಿಕ್ಷಣಕ್ಕೆ ಎಂದೇ ಬೇರೆ ರಾಷ್ಟ್ರಕ್ಕೆ ಹೋಗುತ್ತಿದ್ದಾರೆ. ಆದರೆ ಪಾಕಿಸ್ತಾನದಲ್ಲಿ ತಮ್ಮ ರಾಷ್ಟ್ರವನ್ನು ತೊರೆದು ಬೇರೆ ಕಡೆಗೆ ಹೋಗುತ್ತಿದ್ದಾರೆ ಅಂತ ತಿಳಿಸಿದ್ದಾರೆ. ಅಲ್ಲಿ ಪಾಕಿಸ್ತಾನದಲ್ಲಿ ಅನಕ್ಷರಸ್ಥರ ಅನುಪಾತವು ಕೂಡ ಹೆಚ್ಚಿದೆ. ಭಾರತದಲ್ಲಿ ಹೆತ್ತವರು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಪಾಕಿಸ್ತಾನಕ್ಕೆ ಹೋಲಿಸಿದರೆ ಭಾರತದ ಹಲವು ಕ್ಷೇತ್ರಗಳಲ್ಲಿ ತುಂಬಾ ಮುಂದುವರೆದಿದೆ ಅಂತ ಅಲ್ಲಿನ ಸಚಿವರು ತಿಳಿಸಿದ್ದಾರೆ.